ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೂಟೀನ್ ವರ್ಕ್ ಹಾರ್ಡ್ ಡ್ರೀಮ್ ಬಿಗ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಸೂಪರ್ ಆಗಿದ್ದೀನಿ. ಸೊ ಇದಾಗಿರುತ್ತೆ ವೆಡ್ನಸ್ಡೇ ಅರ್ಲಿ ಮಾರ್ನಿಂಗ್ ರೂಟೀನ್. ಸೊ ಇವತ್ತು ನಾನು ಫುಲ್ ಡೇ ರೂಟೀನ್ ಹಾಕಿದ್ದೀನಿ. ಫುಲ್ ಡೇ ರೂಟೀನ್ ಅನ್ನೋದಕ್ಕಿಂತ ಫುಲ್ ಡೇ ನಾನು ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಏನು ತಗೊಂಡೆ ಅನ್ನೋದರ ರೂಟೀನ ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ಆ್ಯಕ್ಚುಲಿ ಇದು ವೆಡ್ನಸ್ಡೇ ವೀಡಿಯೋ ನಾನು ಪೋಸ್ಟ್ ಮಾಡಬೇಕಿತ್ತು, ಎಡಿಟಿಂಗ್ ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಇವತ್ತು ಥರ್ಸ್ಡೇ ಪೋಸ್ಟ್ ಮಾಡ್ತೀನಿ. ಐಮ್ ಸೊ ಸಾರಿ ಅಂತ ಹೇಳ್ತಾ, ಹಿಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೆ ನಾನು ವೆಯ್ಟ್ ಲಾಸ್ ಮಾಡಬೇಕು, ಅದಕ್ಕೋಸ್ಕರ ವೆಯ್ಟ್ ಲಾಸ್ ಚಾಲೆಂಜ್ ತಗೊಳ್ತಿದ್ದೀನಿ ಅಂತ. ಸೊ ನಾನು ಈ ವೆಯ್ಟ್ ಲಾಸ್ ಚಾಲೆಂಜ್ನ ಯಾವುದೋ ಒಂದು 12 ದಿನಕ್ಕೋ 21 ದಿನಕ್ಕೋ ಅಥವಾ 75 ದಿನ 76 ದಿನ ಈ ರೀತಿ ಎಲ್ಲ 76 ಡೇಸ್ ಚಾಲೆಂಜ್ ಎಲ್ಲ ಮಾಡ್ತಾರೆ. ಸೊ ನಾನು ಹಾಗೆ ಮಾಡ್ತಾಯಿಲ್ಲ, ಆಲ್ಮೋಸ್ಟ್ 3 ಮಂತ್ಸ್ ತೊಗೊಳ್ತಾ ಇದ್ದೀನಿ, ಆಲ್ಮೋಸ್ಟ್ 90 ಡೇಸ್ ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ಸೊ ನನ್ನನ್ನು ನಾನು ಪರ್ಫೆಕ್ಟಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಚಾಲೆಂಜ್ ತೊಗೊಳ್ತಿದ್ದೀನಿ. ಫಸ್ಟ್ಲಿ ನನಗೆ ಈ ವೆಯ್ಟ್ ಲಾಸ್ ಚಾಲೆಂಜ್ ತಗೊಳ್ಬೇಕು ಅನ್ನೋ ಆಸೆನೇ ಇರಲಿಲ್ಲ, ಸಣ್ಣ ಆಗಬೇಕು ಅನ್ನೋ ಆಸೆ ಕೂಡ ಇರಲಿಲ್ಲ. ಆದರೆ ನನ್ನ ಅಮ್ಮ ನನ್ನ ಅಜ್ಜಿ ಇಬ್ಬರು ಹೇಳಿದ್ಮೇಲೆ ನನಗೆ ನಾನು ಅನಿಸ್ತಾ ಇದೆ, ಅವ್ರು ಯಾವತ್ತೂ ಹೇಳಿರಲಿಲ್ಲ, ಬಟ್ ಹೇಳ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ನಾನು ತುಂಬ ದಪ್ಪ ಆಗಿದ್ದೀನಿ ಅಂತ ಅಂದ್ಕೊಂಡು ಈಗ ನಾನು ಸಣ್ಣ ಆಗಲೇಬೇಕು. ನಮ್ಮ ಯಜಮಾನ್ರಂತೂ ಅವ್ರು ಯಾವತ್ತೂ ಹೇಳೇ ಇಲ್ಲ ದಪ್ಪ ಇದೆಯಾ ಅಂತ. ಅವ್ರು ನಾರ್ಮಲಾಗಿದ್ದೆ ಬಿಡಮ್ಮ, ತಲೆ ಕೆಡಿಸ್ಕೊಬೇಡ, ತಿನ್ನು ಚೆನ್ನಾಗಿ ಅಂತಲೇ ಹೇಳ್ತಾರೆ. ಬಟ್ ನಮ್ಮಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ಅಂದರೆ ನಾನು ಹಾಗೆ ಇರ್ತೀನಿ ಆಲ್ಮೋಸ್ಟ್. ಹಾಗಾಗಿ ನಾನು ಮದುವೆಗೆ ಮುಂಚೆ ಕೂಡ ಇದೇ ಥರ ಇದ್ದೆ, ಇಷ್ಟೇ ವೆಯ್ಟ್ ಇದ್ದೆ. ನಮ್ಮಮ್ಮ ಮೊನ್ನೆ ಸ್ಪೆಸಿಫೈ ಮಾಡಿ ಹೇಳಿದ್ರು, ಮದುವೆಗೆ 4-5 ತಿಂಗಳ ಮುಂಚೆ ನೀನು ಹೆಂಗೆ ಕಾಣಿಸ್ತಿದ್ದೆ ಈಗ ಹಾಗೆ ಕಾಣಿಸ್ತಿದ್ಯಾ ಅಂತ ಹೇಳಿದ್ರು. ಆವಾಗ ನನಗನ್ನಿಸ್ತು, ಹಾಗಿದ್ರೆ ನಾನು ಅಷ್ಟು ದಪ್ಪ ಆಗಿದ್ದೀನಿ ಅಂತ. ಸೊ ಮದುವೆ ಆಗೋಕ್ಕೂ ಒಂದು 4-5 ಮಂತ್ಸ್ ಬ್ಯಾಕ್ ನಾನು ಎಷ್ಟು ವೆಯ್ಟ್ ಇದ್ದೆ ಅದೇ ವೆಯ್ಟ್ ಇದ್ದೀನಿ. ಸೊ ಆಗ ನಾನು ಏನೆಲ್ಲ ಡಯಟ್ ಐಟಮ್ಸ್ ಮೇಂಟೈನ್ ಮಾಡ್ತಾಯಿದ್ದೆ ಅದನ್ನೇ ಇವಾಗ ನನ್ನ ಲೈಫ್ ರೂಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆವಾಗಲೂ ಕೂಡ ನಾನು ಹಾರ್ಡ್ ಚಾಲೆಂಜ್ ತೊಗೊಂಡಿದ್ದೆ. 3 ಮಂತ್ಸ್ ಡಯಟ್ ಮಾಡಿದ್ದೀನಿ. ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಹೊಟ್ಟೆಗಂತೂ ತುಂಬ ಮೋಸ ಮಾಡಿದ್ದೀನಿ, ನಾಲ್ಗೆಗಂತೂ ಇನ್ನೂ ಮೋಸ ಮಾಡಿದ್ದೀನಿ. ಸೊ ಆ ಥರ ಮಾಡಿಲ್ಲ ಅಂದಿದ್ರೆ ನಾನು ಅಷ್ಟು ಸಣ್ಣ ಆಗೋಕ್ಕಾಗ್ತಿರಲಿಲ್ಲ ನನ್ನ ಮದುವೆ ಟೈಮ್ ಅಷ್ಟರಲ್ಲಿ. ಸೊ ಮದುವೆ ಆದಮೇಲೆ ಅಲ್ಲಿ ಇಲ್ಲಿ ಊಟಕ್ಕೆ ಹೋಗೋದು, ಊಟಕ್ಕೆ ಅರ್ಧ ಚೆನ್ನಾಗಿ ಊಟ ಮಾಡೋದು, ಆ ಥರ ಎಲ್ಲ ಆಗಿ ದಪ್ಪ ಆದೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ನಾವು ಮನೆ ಇಲ್ಲಿ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಕೆಲಸ ಅಷ್ಟು ಇರಲಿಲ್ಲ ನನಗೆ. ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡ್ಕೊಳ್ಳೋದು. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ಸಾಯಂಕಾಲ ಗಂಟ ಅಷ್ಟು ಕೆಲಸ ಇರಲ್ಲ ಅಡುಗೆ ಮಾಡೋದು ಬಿಟ್ಟರೆ. ಹಾಗಾಗಿ ಇಷ್ಟು ಒಬೇಸಿ ಆಗಿಬಿಟ್ನೇನೋ ಅಂತ ಅನಿಸ್ತಾ ಇದೆ. ಸೊ ಸ್ವಲ್ಪ ನನ್ನನ್ನು ನಾನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಣ, ಜೊತೆಗೆ ನನ್ನ ಫುಡ್ಡಲ್ಲಿ ಕೂಡ ಕಂಟ್ರೋಲ್ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನು ಮುಂದೆ ನಾನು ಫುಡ್ ಏನೆಲ್ಲ ಚೇಂಜಸ್ ಮಾಡ್ಕೊಳ್ತೀನಿ, ಏನು ಡಯಟ್ ಫುಡ್ ಮಾಡ್ತೀನಿ ಅಂತ ಡೈಲಿ ರುಟೀನಲ್ಲಿ ಹಾಕ್ತಾ ಹೋಗ್ತೀನಿ. ವ್ಲಾಗ್ಸ್ ಕೂಡ ಮಾಡ್ತೀನಿ, ಜೊತೆಗೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಮಾಡ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ 1 ಶಾರ್ಟ್ ಮಾಡ್ತೀನಿ, ಲಂಚ್ 1 ಶಾರ್ಟ್ಸ್ ಮಾಡ್ತೀನಿ, ಮತ್ತು ಡಿನ್ನರ್ ಶಾರ್ಟ್ಸ್ ಕೂಡ ಸಪ್ರೇಟಾಗಿ ಡೈಲಿ ನಾನು ಅಟ್ಲೀಸ್ಟ್ 3 ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ, ಜೊತೆಗೆ 1 ಹೋಲ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ, ಅದನ್ನು ನೋಡಿ ಅಂತ ಹೇಳ್ತಾ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳೋದಾದರೆ, ಇದು ವೆಡ್ನಸ್ಡೇ ವ್ಲಾಗ್. ಮಾರ್ನಿಂಗ್ ನಾನು ಪೋಹ ಮಾಡಿಕೊಂಡೆ, ಅಂದರೆ ಅವಲಕ್ಕಿ ಚಿತ್ರಾನ್ನ ಅಂತ ಹೇಳ್ಬೋದು. ಬಟ್ ಅವಲಕ್ಕಿ ಚಿತ್ರಾನ್ನ ಥರ ನಾನು ಮಾಡಲಿಲ್ಲ. ಅವಲಕ್ಕಿಗೆ ಈಗ ಟೊಮ್ಯಾಟೊ ರೈಸ್ ಎಲ್ಲ ಮಾಡ್ತಾರಲ್ವ, ಒಗ್ಗರಣೆ ಚಿತ್ರಾನ್ನ ಎಲ್ಲ ಮಾಡ್ತಾರಲ್ವ, ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮ್ಯಾಟೊ ಹುಳಿ ಎಲ್ಲ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆ ಚಿತ್ರಾನ್ನ ಅಂತಾರಲ್ಲ ಆ ಥರ ನಾರ್ಮಲಾಗಿ ಎಲ್ಲ ಹೇಗೆ ಮಾಡ್ತೀರೋ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ, ಏನು ಸಪ್ರೇಟ್ ಇಲ್ಲ. ಬಟ್ ನಾನು ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನು ಸ್ವಲ್ಪ ಅವಲಕ್ಕಿ ಹಾಕಿ ಬಿಟ್ಬಿಡ್ತೀನಿ. ಸೊ ಹಬೆಗೆ ಅವಲಕ್ಕಿ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ, ಗಟ್ಟಿ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಯಾಕಂದರೆ ನೆಂದಿರುತ್ತಲ್ವಾ, ನೆಂದಿರೋ ಅಂಶದಲ್ಲೇ ನಾವು ಮಿಕ್ಸ್ ಮಾಡೋಕ್ಕೆ ಹೋದರೆ ಅವಲಕ್ಕಿ ಪುಡಿ ಆಗುತ್ತೆ, ಇಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಆ ಥರ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಆ ಥರ ಮಾಡಿ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಸ್ವಲ್ಪ ಹಬೆಗೆ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾನು ಕಡಲೆ ಬೀಜ ಮತ್ತು ಕಡಲೆಕಾಳು ಎಲ್ಲವನ್ನು ಸಪ್ರೇಟಾಗಿ ಎಣ್ಣೆಲಿ ಹುರ್ಕೊಂಡು ಹಾಕ್ಕೊಳ್ತೀನಿ. ಫಸ್ಟೇ ಹಾಕ್ಕೊಂಡಿರಲ್ಲ, ಯಾಕಂದರೆ ಅವಲಕ್ಕಿನ ಕಲಿಸ್ಬೇಕಾದ್ರೆ ಒಂದಕ್ಕೊಂದು ಕಚ್ಕೊಳ್ಳುತ್ತೆ. ಚಿತ್ರಾನ್ನಕ್ಕಾದರೆ ಮೊದಲೇ ಹಾಕ್ಕೊಳ್ಬೋದು, ಬಟ್ ಇದು ಅವಲಕ್ಕಿ ಅಲ್ವಾ, ಹಾಗಾಗಿ ನಾನು ಇದನ್ನೆಲ್ಲ ಲಾಸ್ಟಲ್ಲಿ ಹಾಕೋತೀನಿ. ಮೊದಲೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಬಟ್ ಇವಾಗ ಯಾಕೆ ನಾನು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂದರೆ, ಲಾಸ್ಟಲ್ಲಿ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ತಿರುಗಿಸಿದ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪೋಹ. ನೀವು ಕೂಡ ಒಂದು ಸಾರಿ ಒಗ್ಗರಣೆ ಚಿತ್ರಾನ್ನ ಮಾಡಿಕೊಂಡು, ಪೋಹದಲ್ಲಿ ಒಗ್ಗರಣೆ ಚಿತ್ರಾನ್ನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾಕೆ ಬೆಳಗ್ಗೆ ಅವಲಕ್ಕಿ ಮಾಡಿಕೊಂಡೆ ಅಂತ ಹೇಳಿದ್ರೆ, ಇದು ಸಾಫ್ಟ್ ಫುಡ್ ಅಲ್ವಾ, ಹಾಗಾಗಿ ಇದರಲ್ಲಿ ಅನ್ನ ಅಲ್ಲಿ ಇರೋಷ್ಟು ಕ್ಯಾಲರೀಸ್ ಇರಲ್ಲ, ಇದು ಬೇಗ ಜೀರ್ಣ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ನಾನು ಅದೇ ಅಂದ್ಕೊಳ್ತಾ ಇದ್ದೀನಿ, ಮಾರ್ನಿಂಗ್ ಏನು ನಾನು ಟಿಫನ್ ಮಾಡ್ತೀನಿ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಅದೇ ಥರ ಆಗಬೇಕು. ಯಾಕಂದರೆ 2 ಥರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಧ್ಯಾಹ್ನ ಆದರೆ ಮಾಡ್ಕೊಳ್ಬೋದು, ಬಟ್ ಮಾರ್ನಿಂಗ್ ನಮ್ಮ ಯಜಮಾನ್ರು ಸ್ವಲ್ಪ ಹರಿಬರಿಲಿರ್ತಾರೆ, ಅವ್ರಿಗೆ ಬೇಗ ಮಾಡಿಕೊಡ್ಬೇಕು. ಇನ್ನೊಂದೇನೆಂದರೆ, ಪೂಜೆ ಇದ್ದರೆ ನಾನು ಪೂಜೆ ಮಾಡಿಬಿಟ್ಟೆ ಅಡುಗೆ ಮನೆಗೆ ಬರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ಮಧ್ಯಾಹ್ನಕ್ಕೆ
ತೊಗರಿಕಾಯಿ ಇತ್ತು, ಹೇಳಿದ್ನಲ್ವ ತುಂಬ ತಂದುಬಿಟ್ಟಿದ್ರು ಮನೇಲಿ ಅಂತ. ಸೊ ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿಬಿಟ್ಟು ತೊಗರಿಕಾಯಿ ಹಾಕಿಬಿಟ್ಟು ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹುಳಿ ಸಾರು ಮಾಡೋಣ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ, ಅವರಿಗೆ ಹುಳಿ ಸಾರು ಮಾಡಿಬಿಟ್ಟು ನನಗೆ ಸಾಟೆಡ್ ವೆಜಿಟೇಬಲ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಡೀಪ್ ಫ್ರೈ ಮಾಡಿಕೊಂಡು ಸಾಟೆಡ್ ವೆಜಿಟೇಬಲ್ಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ರಾಗಿ ರೊಟ್ಟಿ ಮಾಡಿಕೊಂಡೆ ಜೊತೆಗೆ ಹಂಚ್ಕೊಳ್ಳೋಕ್ಕೆ. ಸೊ ನಾನು ಸಾಟೆಡ್ ವೆಜಸ್ಗೆ ಜಾಸ್ತಿ ವೆಜಿಟೇಬಲ್ಸ್ ಹಾಕಿಲ್ಲ. ಒಂದು ಹಾಫ್ ಕ್ಯಾರೆಟ್ ತೊಗೊಂಡೆ, ಒಂದು ಬೀಟ್ರೂಟ್ ತೊಗೊಂಡೆ, 1.5 ಬೀಟ್ರೂಟ್ ತೊಗೊಂಡೆ. ಆಲ್ಮೋಸ್ಟ್ ಅದೇ ಸಾಕಾಗುತ್ತೆ ಒನ್ ಟೈಮ್ಗೆ ಅಷ್ಟೇ ಅಲ್ವಾ, ಮಿಕ್ಕೊಂಡ್ರೆ ಮತ್ತೆ ವೇಸ್ಟ್ ಆಗುತ್ತೆ. ನಾನು ಮತ್ತೆ ನೈಟಿಗೆ ಇದೇ ರೊಟೀನ್ ತಿನ್ನಲ್ಲ, ಮತ್ತು ಬೇರೆ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ನೈಟ್ ತುಂಬ ಲೈಟ್ ಫುಡ್ ತೊಗೊಳ್ಬೇಕಾಗುತ್ತೆ ವೆನ್ ಯು ಆರ್ ಇನ್ ಡಯಟ್ ಅಂತ ಹೇಳ್ತೀನಿ, ಬೇರೆ ಟೈಮಲ್ಲ. ಹಾಗಾಗಿ ಒಂದು ಹಾಫ್ ಕ್ಯಾಪ್ಸಿಕಮ್ ತೊಗೊಂಡೆ, ಹಾಫ್ ಕ್ಯಾರೆಟ್ ತೊಗೊಂಡೆ, 1.5 ಬೀಟ್ರೂಟ್ ತೊಗೊಂಡೆ. ಸೊ ಹಾಫ್ ಆನಿಯನ್ ತೊಗೊಂಡೆ. ಒನ್ ಟೈಮ್ಗೆ ಎಷ್ಟು ಬೇಕು ಅಷ್ಟೇ, ಒಬ್ಬರಿಗೆ ಒನ್ ಪರ್ಸನ್ಗೆ ಒನ್ ಟೈಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಸೊ ಇನ್ನೊಂದು ಏನು ಇಲ್ಲಿ ನಾನು ಸ್ಪೆಸಿಫೈ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ, ಆನಿಯನ್ಸ್ನ ನಾನು ಹಾಫ್ ಆನಿಯನ್ನ 2 ಭಾಗ ಮಾಡ್ತೀನಿ. 2 ಭಾಗನ ಮತ್ತೆ ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಹೇಳಿದ್ರೆ ಅಷ್ಟು ದಪ್ಪ ಇದ್ದಷ್ಟು ನಮಗೆ ಕ್ರಂಚಿಯಾಗಿ ಸಿಗುತ್ತೆ ತಿನ್ನುವಾಗ. ಸೊ ನಾವೇನು ಡಯಟ್ ಮಾಡ್ತಾ ಇದ್ದೀವಿ, ಡಯಟ್ ಫುಡ್ ತಿಂತಾ ಇದ್ದೀವಿ, ಅಯ್ಯೋ ಡಯಟಾ ಅನ್ನೋ ಥರ ಫೀಲ್ ಬರೋಲ್ಲ, ಟೇಸ್ಟಿ ಫುಡ್ ತಿಂತಾ ಇದ್ದೀವಿ ಅನ್ನೋ ಫೀಲೇ ಬರುತ್ತೆ. ಹಾಗಾಗಿ ಅಷ್ಟೇ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಸಾಂಬಾರು ಕೂಡ ಆಗಿತ್ತು. ಸೊ ಸಾಂಬಾರಿಗೆ ಒಗ್ಗರಣೆಗೆ ಏನೇನು ಬೇಕು ಮತ್ತು ನಾನು ವೆಜ್ಜಸ್ಗೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಫಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕಿ ಮುಗಿಸ್ಬಿಟ್ರೆ ಆಮೇಲೆ ನಾನು ರೊಟ್ಟಿ ಮತ್ತು ವೆಜಸ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ, ಸೊ ಒಂದು ಕಡೆ ಸಾಂಬಾರಿಗೆ, ಒಂದು ಕಡೆ ನನಗೆ ರೆಡಿ ಮಾಡ್ಕೊತಿದ್ದೀನಿ. ನಾನು ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡಿಲ್ಲ, ತುಪ್ಪ ಹಾಕ್ಕೊಂಡಿದ್ದು. ಅದೂ ಒಂದು ಹಾಫ್ ಸ್ಪೂನ್ ಅಷ್ಟೇ ನಾನು ತುಪ್ಪ ಹಾಕ್ಕೊಂಡಿದ್ದು, ಮುಂದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸಾಂಬಾರಿಗೂ ಒಗ್ಗರಣೆ ಹಾಕಿ ಮುಗಿಸ್ಬಿಟ್ಟೆ. ಒಗ್ಗರಣೆ, ಬಿಸಿ ಒಗ್ಗರಣೆ ಸೌಟ್ ಸಮೇತ ಹಾಕಿ ಪ್ಲೇಟ್ ಮುಚ್ಚಿಬಿಟ್ರೆ ಸಾಂಬಾರು ಘಮನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಆಯಿತು, ಸಾಂಬಾರು ಮುಗ್ದೋಯ್ತು. ಸೊ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಹಾಫ್ ಸ್ಪೂನ್ ತುಪ್ಪ ಅಷ್ಟೇ ಹಾಕ್ಕೊಂಡಿರೋದು. ಸೊ ಆ್ಯಸ್ ಯೂಶುವಲ್ ಏನೆಲ್ಲ ಒಗ್ಗರಣೆಗೆ ಹಾಕ್ತೀವಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಅದೇ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಟೋಸ್ಟ್ ಆಗಬೇಕಲ್ವ ತುಪ್ಪದಲ್ಲಿ, ಟೋಸ್ಟ್ ಆಗಲಿ ಅಂತ ಹೇಳಿ ಬಿಟ್ಬಿಟ್ಟು ಡ್ರೈ ಆಗಿರಬೇಕು ವೆಜ್ಜೀಸ್ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು. ಸೊ ಜಾಸ್ತಿ ನೀರು ಕೂಡ ನಾನು ಇದಕ್ಕೆ ಹಾಕ್ಕೊಂಡಿಲ್ಲ. ನೋಡಿ ಮುಂದೆ ಗೊತ್ತಾಗುತ್ತೆ. ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅಷ್ಟೇ ತುಪ್ಪ ಹಾಕ್ಕೊಂಡಿರೋದು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡ್ರೆ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ತುಂಬ ಕಡಿಮೆ ಗರಂ ಮಸಾಲೆ ಹಾಕಿದ್ದೀನಿ. ಜಾಸ್ತಿ ಸ್ಪೈಸಸ್ ಕೂಡ ಹಾಕಿಲ್ಲ, ಜಾಸ್ತಿ ಮಸಾಲೆ ಕೂಡ ಹಾಕಿಲ್ಲ. ಸೊ ನಾನು ಏನು ಹಾಕಿ ಪ್ಲೇಟ್ ಮುಚ್ತೀನಿ ಅದರಲ್ಲೇ ತುಂಬ ಚೆನ್ನಾಗಿ ವೆಜ್ಜಸ್ ನೀರು ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ನೀರು ಬಿಟ್ಕೊಳ್ಳುತ್ತೆ. ಸೊ ಸಾಂಬಾರು ಒಗ್ಗರಣೆ ಹಾಕಿದ್ಮೇಲೆ ಒಗ್ಗರಣೆ ಸ್ಪೂನ್ ಸಮೇತ ಹಾಕಿಬಿಟ್ಟಿದ್ದೆ. ಸೊ ಅದು ಅಲ್ಲೇ ಇದ್ಬಿಟ್ಟಿತ್ತು. ಸೊ ಸಾಂಬಾರು ಕೆಲಸ ಮುಗೀತು, ತುಪ್ಪ ಹಾಕಿ ಮುಚ್ಚಿ ಇಟ್ಬಿಟ್ಟೆ. ಸೊ ರೊಟ್ಟಿ ವಿಷಯಕ್ಕೆ ಬಂದರೆ, ರಾಗಿ ರೊಟ್ಟಿ ನಾನು ಹೇಗೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಕೆಲವೆಲ್ಲ ಮನೇಲಿ ಮುದ್ದೆ ಉಳ್ಕೊಳ್ಳುತ್ತೆ. ಹಳ್ಳಿಗಳ ಕಡೆ ಆದರೆ ಕಲ್ಗಜ್ಗೆ ಹಾಕಿಬಿಡ್ತಾರೆ, ಹಸು ಕೊಡ್ಬೋದು ಅಂತ ಹೇಳಿ. ಬಟ್ ನನಗೆ ಮುದ್ದೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮುದ್ದೆನ ನೆನೆಸಿಟ್ಟಿರ್ತೀನಿ ಸ್ವಲ್ಪ ನೀರಲ್ಲಿ. ನೆನೆಸಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಹಸಿಟ್ಟಿರುತ್ತಲ್ವ, ರಾಗಿ ಹಸಿಟ್ಟು, ಅದನ್ನೇ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಥರ ಮಾಡ್ಕೊಳ್ತೀನಿ. ಸೊ ಅದನ್ನೇ ತಟ್ಕೊಂಡು ನಾನು ಹೆಂಚು ಮೇಲೆ ತಟ್ಕೊಂಡು ರೊಟ್ಟಿ ಮಾಡ್ಕೊಂಡಿದ್ದೆ. ಸೊ ರೊಟ್ಟಿ ಇಷ್ಟೇ, ನಾನು ಒಂದೇ ರೊಟ್ಟಿ ಮಾಡ್ಕೊಂಡಿದ್ದು ನನಗೊಬ್ಳಿಗೆ, ಅಷ್ಟೇ ಸಾಕು ಅಂಥೇಳಿ. ಸೊ ವೆಜಿಟೇಬಲ್ಸ್ ಕೂಡ ಬೆಂದಿತ್ತು. ಸೊ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಜಾಸ್ತಿ ಏನು ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡೆ. ಫುಲ್ ಡ್ರೈ ಆಗೋಯ್ತು ಅಂಥೇಳಿ. ಎಷ್ಟು ನೀರು ಹಾಕಿದ್ನೋ ಅಷ್ಟರಲ್ಲೇ ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ನೋಡಿ, ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಇದನ್ನು ನೀವು ರೈಸ್ ಜೊತೆನೇ ಹಾಕ್ಕೊಂಡು ತಿನ್ಬೋದು. ಡಯಟ್ ಮಾಡ್ತಿರೋರು ರೋಟೀಸ್ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ರೊಟ್ಟಿ ಕೂಡ ಆಯಿತು, ಎಲ್ಲ ಅಡುಗೆನೂ ಮುಗೀತು. ನನಗಂತೂ ಕೆಲಸ ಮುಗೀತಪ್ಪ ಅಂತ ಅನಿಸ್ತು. ಮುದ್ದೆ, ಅನ್ನ, ಸಾರು, ನನ್ನ ರೊಟ್ಟಿ ಮತ್ತು ನನ್ನ ವೆಜ್ಜಸ್ ಎಲ್ಲ ಆಯಿತು. ಎಲ್ಲ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿದ್ಮೇಲೆ ನಾನು ಆ್ಯಶ್ ಕಟ್ ಜ್ಯೂಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಹೇಳಿದ್ರೆ, ಇದು ನಾನು ಸಾಯಂಕಾಲ ಯಾವಾಗಲೂ ಕಾಫಿ ಕುಡಿಯೋದು ಅಂತ ಕೆಟ್ಟ ಅಭ್ಯಾಸ ಮಾಡ್ಕೊಂಡಿದ್ದೆ. ಫಸ್ಟ್ ನನಗೆ ಅಭ್ಯಾಸನೇ ಇರಲಿಲ್ಲ, ಮದುವೆಗೆ ಮುಂಚೆ ಕಾಫಿ ಟೀ ಏನೂ ಕುಡಿತಾ ಇಲ್ಲ. ಬಟ್ ಇವಾಗ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಅದನ್ನು ಬಿಡಬೇಕು. ಸೊ ಅದರ ಬದಲಿಗೆ ರಿಪ್ಲೇಸ್ ಆಗಿ ನಾನಿಲ್ಲಿ ಆ್ಯಶ್ ಕಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗಲೇ ಮಾಡಿಟ್ಬಿಟ್ರೆ ಕಾಫಿ ಕುಡಿಯೋಕ್ಕಂತ ಹೋದಾಗ, ಸೊ ಇಲ್ಲಪ್ಪ ಆ್ಯಶ್ ಕಟ್ ಜ್ಯೂಸ್ ಆಲ್ರೆಡಿ ರೆಡಿ ಇದೆ, ಕುಡ್ಬಿಡೋಣ ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ಅಡುಗೆ ಮುಗ್ದಿದ ತಕ್ಷಣ ಆ್ಯಶ್ ಕಟ್ ಜ್ಯೂಸ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಅದರಿಂದ
ಬೇಗ ಹೆಲ್ಪ್ ಆಗುತ್ತೆ. ಸಾಯಂಕಾಲ ನನಗೆ ಸ್ವಲ್ಪ ಕೆಲಸ ಕೂಡ ಇತ್ತು. ಏನಂತ ಹೇಳಿದ್ರೆ ಮಾರ್ಕೆಟ್ಗೆ ಹೋಗಬೇಕಿತ್ತು. ಯಜಮಾನ್ರು ಬೈ ವಾಕ್ ಬಂದುಬಿಡು, ಸ್ವಲ್ಪ ಇದಾಗತ್ತೆ ಅಂತಲೂ ಹೇಳಿದ್ರು, ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳಿದ್ರು. ರೇಗಿಸ್ಕೊಂಡು ಹೇಳಿದ್ರು. ಬಟ್ ಟು ಬಿ ಸೀರಿಯಸ್, ನಮ್ಮ ಮನೆಯಿಂದ ನಮ್ಮ ಯಜಮಾನ್ರು ಶಾಪ್ಗೆ ಇಲ್ಲ ಅಂದರೂ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ದೂರ ಇದೆ. ನಡ್ಕೊಂಡೇ ಹೋದೆ ಮಾರ್ಕೆಟ್ಗೆ. ನನಗೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಎದ್ದು ವಾಕಿಂಗ್ ಹೋಗೋಕ್ಕಾಗ್ತಿಲ್ಲ, ತುಂಬ ಚಳಿ ಆಗ್ತದೆ, ನಿದ್ದೆ ಬರುತ್ತೆ ಅಂದರೆ ಎದ್ದೇಳೋಕ್ಕಾಗಲ್ಲ. ಬಟ್ ಆದರೂ ಕೂಡ ನನ್ನನ್ನು ನಾನು ಬಲವಂತ ಮಾಡಿ ಎದ್ದೇಳಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ಅದ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಬೆಳಗ್ಗೆ ಎದ್ದು ಒಂದು 1/2 an hour ಯೋಗನೂ ಮಾಡಿದೆ ಇವತ್ತು. ತುಂಬ ರಿಫ್ರೆಶಿಂಗ್ ಆಗಿತ್ತು. ಸೊ ನೋಡಿ, ಈಗ ನನ್ನ ಲಂಚ್ ರೆಡಿ ಆಗಿಬಿಟ್ಟಿದೆ. ಒಂದು ರೊಟ್ಟಿ ಫುಲ್ ಆಫ್ ವೆಜಸ್ ವಿತ್ ಆ್ಯಶ್ ಕಟ್ ಜ್ಯೂಸ್. ಲಂಚ್ ಏನೋ ಮುಗೀತು. ಇನ್ನು ಡಿನ್ನರ್ಗೆ ಏನು ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಮಾರ್ಕೆಟ್ಗೆಲ್ಲ ಹೋಗಿ ಬಂದೆ. ಸೊ ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಸಿಂಪಲ್ಲಾಗಿ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಫ್ರೂಟ್ಸ್ ಮತ್ತು ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ರೈಸ್ ಮತ್ತು ಬಟರ್ ಮಿಲ್ಕ್ ತೊಗೊಂಡೆ. ಮಜ್ಜಿಗೆಗೆ ನಾನಿಲ್ಲಿ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಡಿಟಾಕ್ಸ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ನನ್ನ ಹೋಲ್ ಡೇ ರೂಟೀನ್ ಆಗುತ್ತೆ, ವೆಡ್ನೆಸ್ಡೇದು ವೆಯ್ಟ್ ಲಾಸ್ ರೂಟೀನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಇದೇ ಥರ ವಿಡಿಯೋಸ್ ಮುಂದೆ ನೋಡ್ಬೋದು. ಸೊ ಸಿ ಯು ಸೂನ್ ಆ್ಯಂಡ್ ಬಾಯ್.